ನೋಡ್ರಿ, ಇದು ಸುಮಾರು 40 ಹಳ್ಳಿಯ ಭಕ್ತರಿಂದ ಸೇರುವಂಥ ದೊಡ್ಡ ಜಾತ್ರೆ. ಶ್ರೀ ಗುರು ಮಡಿವಾಳ ಶಿವಯೋಗಿಗಳ 142ನೇ ಜಾತ್ರಾ ಮಹೋತ್ಸವ. ಚರಕುಲ ಸಾರ್ವಭೌಮ ವೀರ ತಪೋನಿಧಿ ಶ್ರೀ ಗುರು ಮಡಿವಾಳೇಶ್ವರರ 142ನೇ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೀತಾ ಇದೆ. ಇದು ಜನವರಿ 26ರಂದು ಪ್ರಾರಂಭವಾಗಿ 7 ದಿನಗಳ ಪ್ರಸ್ತಾಹದಿಂದ ಪ್ರಾರಂಭಗೊಂಡು ಇವತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶಣ್ಣ ಮಾರಿಹಾಳ್ ಅವರ ಮನೆಯಿಂದ ಹುಚ್ಚಾಯಿ ಹಳೆಬಂಡೆ ಬಂದು ನಮ್ಮ ಶ್ರೀಮಠಕ್ಕೆ ಬರುತ್ತದೆ. 20-30 ಜೋಡಿ ಎತ್ತುಗಳಿಂದ ಅವರು ವಿಜೃಂಭಣೆಯಿಂದ ಕಿತ್ತೂರಿನಿಂದ ಇಲ್ಲಿ ನಿಚ್ಚಣಿಕೆಗೆ ಬರ್ತಾ ಇದ್ದಾರೆ. ಸಾಯಂಕಾಲ 4:15ಗೆ ಜನಪ್ರತಿನಿಧಿಗಳು ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಮಹಾಂತೇಶನ ದೊಡಗೌಡರು ಅವರೆಲ್ಲ ಅಭಿಮಾನಿ ಬಳಗ 40 ಹಳ್ಳಿಯ ಶ್ರೀ ಗುರು ಮಡಿವಾಳೇಶ್ವರನ ಭಕ್ತರು ಸೇರಿ ಇವತ್ತು ಮಹಾರಥೋತ್ಸವ ಪ್ರಾರಂಭವಾಗ್ತಿದೆ. ಸರಿಯಾಗಿ ಸಾಯಂಕಾಲ 4:30ಕ್ಕೆ ರಥೋತ್ಸವ ಪ್ರಾರಂಭವಾಗಲಿದ್ದು ಆರಕ್ಷಕ ಠಾಣೆಯವರು ಇಲ್ಲಿ ಸೂಕ್ತ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಮಡಿವಾಳಜ್ಜನ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಊರಿನ ಯಾವತ್ತು ಸ್ವಯಂ ಸೇವಕರು ಆನಂತರ ಭಕ್ತಾದಿಗಳು ಸೇರಿ ಆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವುದೋ ಗೊಂದಲ ಮತ್ತು ಗಲಭೆಗಳು ತೊಂದರೆಗಳಾಗದಂತೆ ಎಲ್ಲ ಸುವ್ಯವಸ್ಥಿತವಾಗಿ ನಡೆಯುತ್ತದೆ. ಎಲ್ಲ ಊರಿನ ಹಿರಿಯರು, ಊರಿನ ಗಣ್ಯಮಾನ್ಯರು ಈ ಒಂದು ಜಾತ್ರಾ ಮಹೋತ್ಸವ ಸಂಪೂರ್ಣವಾಗಿ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಚಾಲನೆಗೊಂಡು ಇವತ್ತು ಸಾಯಂಕಾಲ 4:30ಕ್ಕೆ ಸರಿಯಾಗಿ ರಥೋತ್ಸವ ಪ್ರಾರಂಭಗೊಂಡು ಶ್ರೀ ಗುರು ಮಡಿವಾಳೇಶ್ವರ ಕೃಪಾಶೀರ್ವಾದಕ್ಕೆ ಎಲ್ಲ ಭಕ್ತರು ಭಾಜನರಾಗ್ತಾರೆ. ಎಲ್ಲ ಗಣ್ಯಮಾನ್ಯರು, ಊರಿನ ಹಿರಿಯರು ಈ ಒಂದು ಕಾರ್ಯದೊಳಗೆ ಸುಮಾರು 7 ದಿನದಿಂದ ಪಾಲ್ಗೊಂಡು ಇವತ್ತು ಸಮಾರೋಪಗೊಳ್ಳಲಿದೆ. ಅಂಥ ಒಂದು ಕಾರ್ಯವನ್ನು ನಮ್ಮ ಸುದ್ದಿ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ MK ನ್ಯೂಸಿನ ಮಹಾಂತೇಶ್ ಕರ್ಬಸನವರು ಕೂಡ 7 ದಿನಗಳಿಂದ ಇದನ್ನು ಸುದ್ದಿಯೊಳಗೆ ತರ್ತಾ ಇದ್ದಾರೆ. ಅದ್ಧೂರಿಯಾಗಿ ಈ ಜಾತ್ರೆ ಸಂಪನ್ನಗೊಳ್ಳಲಿದೆ. ಎಲ್ಲ ಭಕ್ತರು ಈ ಒಂದು ರಥೋತ್ಸವದೊಳಗೆ ಪಾಲ್ಗೊಂಡು ಶ್ರೀ ಗುರು ಮಡಿವಾಳೇಶ್ವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ನಾವು ಜಾತ್ರಾ ಮಹೋತ್ಸವ ಕಮಿಟಿಯಿಂದ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇವೆ. ಬಂದಿರತಕ್ಕಂಥ ಎಲ್ಲ ಪರ ಊರಿನ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸ್ವಯಂ ಸೇವಕರು ಅಚ್ಚುಕಟ್ಟಾಗಿ ಆ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.